ನಮಸ್ಕಾರ, ನೀವು ನೋಡ್ತಿದ್ದೀರಾ ಐಟಿವಿ ನ್ಯೂಸ್. ಇದೀಗ ಹೆಡ್ಲೈನ್ಸ್. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ಕೆರೆಗಳ ಪುನಶ್ಚೇತನ, ಬಯಲುನಾಡಿಗೆ ಹೆಚ್ಚು ಆದ್ಯತೆ ನೀಡುವುದಾಗಿ ಸೂಚನೆ. ಗುರೂಜಿಯನ್ನು ನೋಡಲು ಸಾಗರೋಪಾದ್ಯದಲ್ಲಿ ಬಂದ ಜನತೆ. ಅಪರಿಚಿತ ವಾಹನ ಡಿಕ್ಕಿ, ಪೊಲೀಸ್ ಪೇದೆ ಸ್ಥಳದಲ್ಲೇ ಸಾವು. ಶ್ರೀನಿವಾಸಪುರ ತಾಲೂಕಿನಲ್ಲಿ ಘಟನೆ. ಕೋಡಿ ಅಭಿಯಾನ ಕಾರ್ಯಕ್ರಮ, ಸರ್ಕಾರದ ಯೋಜನೆ ಸದುಪಯೋಗ ಪಡಿಸಿಕೊಳ್ಳಲು ಸೂಚನೆ. ಜಿಲ್ಲಾಧಿಕಾರಿ ವೆಂಕಟೇಶ್. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ಪುನಶ್ಚೇತನಗೊಂಡಿರುವ ಕೆರೆಯ ಉದ್ಘಾಟನೆಯನ್ನು ರವಿಶಂಕರ್ ಗುರೂಜಿ ಅವರು ನೆರವೇರಿಸಿದರು. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ವತಿಯಿಂದ ಚಿಂತಾಮಣಿ ತಾಲೂಕಿನ ಕೈವರದ ಕೆರೆಯನ್ನು ಪುನಶ್ಚೇತನಗೊಳಿಸಿದ್ದು, ಈ ಕೆರೆ ಉದ್ಘಾಟನೆಗೆ ಸಂಸ್ಥೆ ಮುಖ್ಯಸ್ಥರಾದ ರವಿಶಂಕರ್ ಗುರೂಜಿ ಅವರು ಆಗಮಿಸಿದ್ದು, ಬಯಲುನಾಡಿನಲ್ಲಿ ನೀರಿಗಾಗಿ ಅನೇಕ ದಿನಗಳಿಂದ ಹೋರಾಟ ನಡೆಯುತ್ತಿದ್ದು, ಇರುವ ಅಲ್ಪ ಸ್ವಲ್ಪ ನೀರನ್ನು ಉಳಿಸಿ ಬೆಳೆಸುವಂತಹ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಮಾಡಬೇಕೆಂದು ಈ ನಿಟ್ಟಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯು ತಾಲೂಕಿನ 30 ಹಳ್ಳಿಗಳನ್ನು ದತ್ತು ಪಡೆದಿದ್ದು, ದತ್ತು ಪಡೆದಂತಹ ಗ್ರಾಮದಲ್ಲಿ ಎಲ್ಲಾ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿದೆ. ಇನ್ನು ಕೈವರದ ಕೆರೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸ್ವಾಮೀಜಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ, ಜಲಸಂಪನ್ಮೂಲವನ್ನು ಕಾಪಾಡಲು ನಮ್ಮ ಸಂಸ್ಥೆಯಿಂದ ಪಾಲರ್ ನದಿ ಪುನಶ್ಚೇತನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದರಂತೆ ಕೆರೆಗಳು ಪುನಶ್ಚೇತನವನ್ನು ನಡೆಸಲಾಗುತ್ತಿದೆ. ಇನ್ನು ದೇಶದಾದ್ಯಂತ ಎಲ್ಲಾ ರಾಜ್ಯದಲ್ಲೂ ನಮ್ಮ ಸಂಸ್ಥೆಯಿಂದ ಈ ರೀತಿಯಾಗಿ ಜಲಸಂಪನ್ಮೂಲ ಪುನಶ್ಚೇತನ ಮಾಡಿಕೊಂಡು ಬರುತ್ತಿದ್ದು, ದೇಶದಲ್ಲಿನ 14 ನದಿಗಳನ್ನು ಪುನಶ್ಚೇತನಗೊಳಿಸುವ ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕರ್ತರಿಂದ ಮಾಡಲಾಗಿದೆ. ಇನ್ನು ಬಯಲುನಾಡಿನಲ್ಲಿ ನೀರಿನ ಅಭಾವ ತೀವ್ರವಾಗಿದ್ದು, ಬಯಲುನಾಡಿನಲ್ಲಿ ನೀರಿನ ಅಭಾವ ಸಮಸ್ಯೆಯನ್ನು ನೀಗಿಸಲು ಸಂಸ್ಥೆಯಿಂದ ಕೈಲಾದಷ್ಟು ಸಹಕಾರವನ್ನು ಮಾಡುವುದಾಗಿ ತಿಳಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಸ್ವಾಮೀಜಿಗಳನ್ನು ನೋಡಲು ಜನತೆ ಸಾಗರೋಪಾದ್ಯದಲ್ಲಿ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಶಾಸಕರಾದ ಕೃಷ್ಣಾರೆಡ್ಡಿ, ವಿಧಾನ ಪರಿಷತ್ ಸದಸ್ಯರಾದ ತೂಪಲ್ಲಿ ಚೌಡ್ರೆಡ್ಡಿ, ಶರೀಫ್, ಜಿಲ್ಲಾ ಪಂಚಾಯಿತಿ ಸಿಒ ಬಿಬಿ ಕಾವೇರಿ, ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ರಾಜಗೋಪಾಲ್, ಮುಖಂಡರಾದ ಅರುಣ್ ಬಾಬು, ಶ್ರೀ ಕ್ಷೇತ್ರ ಕೈವಾರದ ಬಾಲಕೃಷ್ಣ ಭಾಗವತರು ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಕೋಲಾರ ಜಿಲ್ಲೆ ತುಂಬಾ ಚಿಂತಾಮಣಿ ತಾಲೂಕು ಅತಿ ಬರಗಾಲ ಬಂದಿದೆ. ಅದಕ್ಕೆ ನೀವು ಕ್ರಮ ತಗೊಂತೀರಾ? ಇದೇ ತರ ರೀಚಾರ್ಜ್ ವೆಲ್ ಎಲ್ಲ ಇವಾಗ ನೋಡಿ, ಮಳೆ ಸಾಕಷ್ಟು ಬೀಳ್ತಾ ಇದೆ ನಮಗೆ. ಆದ್ರೆ ಬಿದ್ದ ಮಳೆ ಎಲ್ಲ ಚೆಕ್ ಡ್ಯಾಮ್ ನಾವು ಮಾಡ್ತಾ ಇದ್ದೀವಿ. ಚೆಕ್ ಡ್ಯಾಮ್ ನಾವು ಇಲ್ಲಿ ತನಕ ಚೆಕ್ ಡ್ಯಾಮ್ ಅಲ್ಲಿ ಏನಾಗ್ತಾ ಇದೆ, 60% ನೀರೆಲ್ಲ ಎವಾಪ್ರೇಟ್ ಆಗಿ ಹೋಗ್ಬಿಡ್ತಾರೆ. ಅದಕ್ಕೆ ಇವಾಗ ನಾವು ತಗೊಂಡಿರೋ ಕೆಲಸ ಏನಂತಂದ್ರೆ ರೀಚಾರ್ಜ್ ವೆಲ್ ಮಾಡೋದು. ಆ ನದಿಯ ನೀರನ್ನ, ಮಳೆ ನೀರನ್ನ ಕೆಳಗಡೆ ಇಳಿಸೋದು. ಕೆಳಗಡೆ ಇಳಿದಾಗ ಅಂತರ್ಜಲ ಪ್ರವಾಹ ಒಳಗಡೆ ನದಿ ಹರಿತಾ ಇದ್ರೆ ಹೊರಗೆ ಮೇಲ್ಗಡೆ ಎಲ್ಲ ಹಸಿರು ಹಾಗೆ ಇರ್ತದೆ. ಹಸಿರು ಕ್ರಾಂತಿ ಆಗ್ಬೇಕಿದ್ರೆ ಅಂತರ್ಜಲದ ಪ್ರವಾಹ ಆಗ್ಬೇಕು. 14 ನದಿಗಳು ಇಲ್ಲಿವರೆಗೂ ನಾವು ಮಾಡಿದ್ದೀವಿ. ಮಹಾರಾಷ್ಟ್ರದಲ್ಲಿ 10 ನದಿ, ಮತ್ತೆ ಕರ್ನಾಟಕದಲ್ಲಿ ನಾವು, ತಮಿಳುನಾಡಿಗೆ ಹೋಗ್ತದೆ ಪಾಲಾರ್ ನದಿ, ಅಲ್ಲಿ ಹೋಗಿ ಇದು ಅಲ್ಲೂ ಕೆಲಸ ಇದೆ ಶುರುವಾಗಿ. ಈ ಗಂಗಾ ಕಾವೇರಿ ಬಗ್ಗೆ ಗಂಗಾ ಕಾವೇರಿಗೆ ಬಹಳ ಪರಿಶ್ರಮ ಮಾಡಬೇಕಾಗಿದೆ. ಅದು ಸದ್ಯಕ್ಕಾಗುವಂಥದ್ದು ಇಲ್ಲ. ಆದ್ರೆ ಇದು ತಕ್ಷಣ ಸದ್ಯ ಫಲದ ತಕ್ಷಣ ನಮ್ಗೆ ಇದ್ರ ಫಲ ಸಿಗುತ್ತೆ. ನೋಡಿ, ಗಂಗಾ ಕಾವೇರಿ ಜೋಡಿಸ್ಬೇಕು. ನಮ್ಗೆ ಜೋಡಿಸಿದ್ರು ಸಹ ಎಲ್ಲಾ ಜಿಲ್ಲೆಗಳಿಗೂ ಅದರಿಂದ ನೀರು ಪೂರೈಕೆ ಆಗತ್ತೆ ಅಂತ ಹೇಳಕ್ಕಾಗೋದು. ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ನೀರು ಪೂರೈಕೆ ಆಗ್ಬೇಕಿದ್ರೆ ರೀಚಾರ್ಜ್ ವೆಲ್ ನಾವು ಮಾಡಬೇಕು. ಮತ್ತೆ ಅಂತರ್ಜಲವನ್ನ ಹೆಚ್ಚಿಸ್ಬೇಕಾಗಿದೆ. ಹಾಗೆ ಮಾಡಿದ್ವಿ. ಇವಾಗ ನೋಡಿ, ಚಿಕ್ಕಮಂಗ್ಳೂರಿನಲ್ಲಿ ವೇದವತಿ ನದಿ ನಾವು ಶುರು ಮಾಡಿದ್ದು, ಕುಮುದ್ವತಿ ಇಲ್ಲಿ ತುಮಕೂರು, ನಮ್ಮ ಬೆಂಗಳೂರು ಜಿಲ್ಲೆ. ಈ ನದಿ ಶುರು ಮಾಡೋಕ್ಕಿಂತ ಮುಂಚೆ 700-800 ಅಡಿ ಕೆಳಗೆ ಹೋಗ್ಬಿಟ್ಟಿತ್ತು ನೀರು. ಚಿಕ್ಕಬಳ್ಳಾಪುರದಲ್ಲಂತೂ 1000 ಅಡಿ ಕೆಳಗೆ ಹೋಗ್ಬಿಟ್ಟಿತ್ತು. ಈಗ ಅದನ್ನ ರೀಚಾರ್ಜ್ ವೆಲ್ ಮೂಲಕ ತಗೊಂಡ್ಬಂದಿರೋದ್ರಿಂದ 50 ಅಡಿ 30 ಅಡಿಯಿಂದ ನೀರು ಬರ್ಲಿಕ್ಕೆ ಶುರು ಆಗುತ್ತೆ. ಇಲ್ಲಿ ಸಹ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಈಗ ಈ ನಾವು ಕೆಲಸ ಹಂಚಿಕೊಂಡು ಒಂದು 4 ತಿಂಗಳಾಗಿರ್ಬೋದು. ಈ 4 ತಿಂಗಳ ಒಳಗಡೆ 15 ಅಡಿನಲ್ಲಿ ನೀರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ರೈತರು. ತುಂಬಾ ಖುಷಿ ಆಗಿದೆ. ಬೋರ್ವೆಲ್ ಎಲ್ಲ ಹಿಂಗೋದ ಬತ್ತಿ ಹೋದ ಬೋರ್ವೆಲ್ ಎಲ್ಲ ಮತ್ತೆ ನೀರು ಕಾಣಿಸ್ಕೊಂಡು ನೋಡಿ, ನೀರಿನ ಪ್ರವಾಹ ಮೇಲಿನ ಮೇಲೆ ಹರಿದು ಹೋಗ್ಬಿಡ್ತಾ ಇದೆ. ರೀಚಾರ್ಜ್ ಮಾಡೋದ್ರಿಂದ
ಬಾವಿಗಳಿಗೂ ನೀರು ಸಪ್ಲೈ ಸರಿ ಆಗ್ತದೆ. ಮತ್ತೆ ವೃಕ್ಷಾರೋಪಣೆ ತುಂಬಾ ಅವಶ್ಯಕವಾಗಿದೆ. ಇದಕ್ಕೂ ತುಂಬಾ ಇಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ ನಮ್ಮ ಲಿಂಗರಾಜು ಮತ್ತು ಅವರೆಲ್ಲರ ತಂಡ ಪರಿಶ್ರಮ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಗ್ರಾಮಸ್ಥರು ಸೇರೋದಕ್ಕೆ ಸಹಾಯ ಮಾಡ್ತಾ ಇರೋದ್ರಿಂದ ಅವ್ರು ಒಳ್ಳೆ ಶೀಘ್ರಗತಿಯಿಂದ ಈ ಕೆಲಸ ಆಗುತ್ತೆ ಅಂತ ನಮ್ಗೆ ಸರ್ಕಾರಗಳಿಗೆ ನಿಮ್ಮ ಸಲಹೆ ನಾವು ಮಾಡ್ತಾ ಇರೋ ಮಾದರಿನ ಎಲ್ಲ ಕಡೆ ರೆಪ್ಲಿಕೇಟ್ ಮಾಡಿದ್ರೆ ಮುಂದಿನ ಸೌಕರ್ಯ. ಸರ್, ಈಗ ಪಾಲನೆಗೆ ಯಾವ ತರ ಪುನಶ್ಚೇತನ ಮಾಡ್ತೀವಿ ಸರ್? ಅದು ನಮ್ಮ ಎಕ್ಸ್ಪರ್ಟ್ಸ್ ಇದ್ದಾರೆ, ಲಿಂಗರಾಜ್ ಅವರು ಇದ್ದಾರೆ, ಅವ್ರು ಹೇಳ್ತಾರೆ ನಿಮಗೆ. ಮುಖ್ಯವಾಗಿ ನಾವು ಹೇಗೆ ಮಾಡಿದೀವಿ ಅಂದ್ರೆ ರೀಚಾರ್ಜ್ ವೆಲ್ಸ್ ಮಾಡಿದ್ದೀವಿ, ಎಲ್ಲ ಕಡೆ ಚೆಕ್ ಡ್ಯಾಮ್ಸ್ ಮಾಡಿದ್ದೀವಿ, ಮತ್ತೆ ರೀಚಾರ್ಜ್ ವೆಲ್ ಮಾಡಿ ಅಲ್ಲಲ್ಲಿ ನೀರನ್ನ ತಂಗಿಸಿ ಅಂತರ್ಜಲ ಪ್ರವಾಹವನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಮತ್ತೆ ವೃಕ್ಷಗಳು ಯಾವ ವೃಕ್ಷ ಹಾಕೋದ್ರಿಂದ ಹೆಚ್ಚು ಒಂದು ನೈಟ್ರೋಜನ್ ಫಿಕ್ಸೇಷನ್ ಆಗತ್ತೆ, ನೀರಿನ ಪ್ರವಾಹಕ್ಕೆ ಅನುಕೂಲವಾಗಿರ್ತದೆ, ಇದೆಲ್ಲ ನೋಡಿ ವೃಕ್ಷಗಳು ಹಾಕಿದ್ವಿ. ಇವಾಗ ಅಕೇಶಿಯಾ ಮತ್ತೆ ನೀಲಗಿರಿ ಈ ವೃಕ್ಷಗಳು ಹಾಕಿದ್ರೆ ಅಂತರ್ಜಲವನ್ನ ಹೀರ್ಬಿಡ್ತದೆ. ಮತ್ತೆ ನೀವು ಅಕೇಶಿಯಾ ಮರದ ಮೇಲೆ ನೋಡಿ ಒಂದು ಹಕ್ಕಿ ಕೂಡ ಕೂತ್ಕೊಳ್ಳೋದಿಲ್ಲ ನಮ್ಗೆ ಅಂತ, ಅದಕ್ಕೆ ಯಾವ ಕೆಲಸಕ್ಕೂ ಬರೋದಿಲ್ಲ. ಈ ತರ ವೃಕ್ಷಗಳು ಇವಾಗ ನೋಡಿದೀನಿ ಇಲ್ಲಿ ಈ ಕ್ಷೇತ್ರದಲ್ಲಿ ಸಾವಿರಾರು ವೃಕ್ಷಗಳು ಅಕೇಶಿಯಾದ ಹಾಕ್ಬಿಟ್ಟಿದ್ದಾರೆ. ಇದನ್ನೆಲ್ಲ ತೆಗೆದು ನಮ್ಗೇನಾಗ್ಬೇಕು ಇವಾಗ, ಮತ್ತೆ ಜಲಕ್ಕೆ ಮಳೆಗೆ ಉಪಯೋಗ ಆಗ್ತಕ್ಕಂಥ ವೃಕ್ಷಗಳನ್ನ ವೃಕ್ಷಾರೋಪಣೆ ಮಾಡ್ತಾರೆ. ಅದಕ್ಕೆ ಪ್ರಯತ್ನ ನಡೆದು ಇವತ್ತಿಲ್ಲಿ ನಾರಾಯಣವನ ಅನ್ನೋ ಇದ್ರ ಮಾಡಿ 7,000 ವೃಕ್ಷಗಳನ್ನ ಇಲ್ಲಿ 10,000 ಮಾಡ್ತಾ ಇದ್ದೀವಿ. ಈಗಾಗಲೇ 7,000 ಈಗಾಗಲೇ ಆಗಿದೆ. ಇನ್ನು ಮುಂದೆ ಅದನ್ನ ಹೆಚ್ಚು ಮಾಡ್ತೀವಿ. ಮತ್ತೆ ಎಲ್ಲರೂ ಪ್ರೋತ್ಸಾಹ ಕೊಡ್ತೀವಿ. ಮತ್ತೆ ಸಾವಯವ ಕೃಷಿಯನ್ನು ಜನ ಉಪಯೋಗಿಸ್ಬೇಕು. ಈ ಕೆಮಿಕಲ್ಸ್ ಫರ್ಟಿಲೈಸರ್ಸ್ ಎಲ್ಲ ಹಾಕ್ಬಿಟ್ಟು ಮಣ್ಣು ವಿಷಪೂರಿತವಾಗಿಬಿಡ್ತದೆ. ಆದ್ರಿಂದಾನು ಎಷ್ಟೋ ಗಿಡಗಳೆಲ್ಲ ಬರೋದಿಲ್ಲ. ಅದರಿಂದ ಈ ಕೆಲಸ ಇವತ್ತು ಶುರು ಆಗಿದೆ. ಇದಕ್ಕೆಲ್ಲರ ಸಹಕಾರವು ಕ್ರೀಡಾ ಕ್ಷೇತ್ರದಲ್ಲಿ ನಾವು ತುಂಬಾ ಹಿಂದೆ ಇದ್ದೀವಿ, ವಿದ್ಯಾ ಕ್ಷೇತ್ರದಲ್ಲೂ ಹಿಂದೆ ಇದ್ದೀವಿ. ಈ ಎರಡು ಕ್ಷೇತ್ರದಲ್ಲಿ ನಾವು ಮುಂದೆ ಬರಬೇಕಿದ್ರೆ ಅಧ್ಯಾಪಕರು ಬಹಳ ಪರಿಶ್ರಮ ಮಾಡಬೇಕಾಗಿದೆ. ಅದರಿಂದ ನಮ್ಮ ದೇಶ ಸ್ವಾತಂತ್ರ್ಯ ಬರಲು ಕೂಡ ಅಧ್ಯಾಪಕ ವರ್ಗ ತುಂಬಾ ಒಂದು ಜವಾಬ್ದಾರಿ ವಹಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಅಧ್ಯಾಪಕ ವರ್ಗದಲ್ಲಿ ನಮ್ಮ ವಿನಂತಿ ಏನಂತಂದ್ರೆ, ನೀವು ಮಕ್ಕಳನ್ನ ಕ್ರೀಡಾಪಟುಗಳನ್ನಾಗಿ ಮಾಡಿ ಒಳ್ಳೆ ಪ್ರಜೆಗಳಾಗಿ ಬೆಳ್ಳಿ ನೀವು ಅವರಿಗೆ ಪ್ರೇರಣೆ ಕೊಡಿ, ಆಸ್ವಾದನೆ ಕೊಡಿ ಅಂತೇಳಿ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಸರ್ಕಾರದ ಆಫೀಸರ್ಸ್ ಎಲ್ಲರೂ ಎಲ್ಲರೂ ಸೇರಿ ಒಂದು ಉತ್ತಮವಾದ ಕೆಲಸದಲ್ಲಿ ಪರಿಶ್ರಮವನ್ನು ಮಾಡಿದ್ದೀರಾ, ಇನ್ನು ಮುಂದೆನೂ ಮಾಡ್ತೀರಾ. ಈ ಕ್ಷೇತ್ರ ಹಸುವಿನಿಂದ ಕಂಗೊಳಿಸಲಿ ಅಂತ ಹಾರೈಸ್ತಾ ಭಗವಂತನಲ್ಲಿ ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟು ಉತ್ತಮವಾದ ಬುದ್ಧಿಯನ್ನು, ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸಿಕೊಂಡು ಈ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ರಾಜಕೀಯ ದಳದ ಮುಖಂಡರು, ನಾವು ಇದೊಂದು ಭಾರತ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಒಂದು ನಿದರ್ಶನವಾಗಿ ನೀಡಿ ಎಲ್ಲ ಒಟ್ಟಿಗೆ ಸೇರಿ ಒಂದು ಉತ್ತಮವಾದ ಕೆಲಸವನ್ನು ಕೈಗೆತ್ತಿಕೊಂಡಿರೋದ್ರಿಂದ ಅದಕ್ಕೆ ನಮ್ಮೆಲ್ಲರೂ ಪ್ರೋತ್ಸಾಹ ಖಂಡಿತ ಇರುತ್ತೆ. ಈ ತರದಲ್ಲಿ ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಮಾಡೋಣ ಅನ್ನೋ ಸಂಕಲ್ಪ ಇವತ್ತು ನಾವೆಲ್ಲ ತಗೊಳ್ಳೋಣ. ಈ ತರ ಒಳ್ಳೆ ಕೆಲಸಗಳಾಗಲಿ ಅಂತ ಹೇಳಿ ನಾವು ಮಾತನಾಡ್ತಾ. ಕ್ಯಾಮರಾಮನ್ ವಡ್ಡಳ್ಳಿ ಸುಬ್ರಹ್ಮಣ್ಯಂ ಜೊತೆ ನಾಗರಾಜ್, ITV ನ್ಯೂಸ್, ಕೈವಾರ. ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಗಸ್ತಿನಲ್ಲಿದ್ದ ಪೊಲೀಸ್ ಪೇದೆಯೋರ್ವ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ಶ್ರೀನಿವಾಸಪುರ ತಾಲೂಕಿನ ಚಿಲಕಲೂರು ಗೇಟ್ ಬಳಿ ನಡೆದಿದೆ. ಶ್ರೀನಿವಾಸಪುರ ತಾಲೂಕಿನ ಚಿಲಕಲೂರು ಗೇಟ್ ಬಳಿ ಅಪಘಾತ ಸಂಭವಿಸಿದ್ದು, ಅಭಿಲಾಷ್ ಮೃತಪಟ್ಟ ಪೇದೆಯಾಗಿದ್ದಾನೆ. ಈತ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಪೊಲೀಸ್ ಠಾಣೆಯ ಪೇದೆಯಾಗಿದ್ದು, ರಾತ್ರಿಯ ಪಾಳಯದಲ್ಲಿ ಗೌನಪಲ್ಲಿ ವ್ಯಾಪ್ತಿಯ ಚಿಲಕಲೂರು ಗೇಟ್ ಬಳಿ ಕರ್ತವ್ಯದಲ್ಲಿದ್ದ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಪರಾರಿಯಾಗಿದೆ. ಇನ್ನು ಡಿವೈಎಸ್ಸಿ ಅಬ್ದುಲ್ ರೆಹಮಾನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಗೌನಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಯಾಮರಾಮನ್ ನವೀನ್ ಜೊತೆ ಕಾರ್ತಿಕ್, ITV ನ್ಯೂಸ್, ಶ್ರೀನಿವಾಸಪುರ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮೈಲಾಪುರ ಗ್ರಾಮದಲ್ಲಿ ಕೋಡಿ ಮುಕ್ತ ಅಭಿಯಾನವನ್ನು ಆಯೋಜಿಸಲಾಗಿತ್ತು.
ಚಿಂತಾಮಣಿ ತಾಲೂಕಿನ ಮೈಲಾಪುರ ಗ್ರಾಮದಲ್ಲಿ ಪೋಡಿ ಮುಕ್ತ ಅಭಿಯಾನವನ್ನು ಆಯೋಜಿಸಲಾಗಿತ್ತು. ತಾಲೂಕು ಕಂದಾಯ ಇಲಾಖೆ ಹಾಗೂ ಭೂಮಾಪನ ಇಲಾಖೆಯ ಸಹಯೋಗದಲ್ಲಿ ಪೋಡಿ ಮುಕ್ತ ಅಭಿಯಾನವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟೇಶ್ ರವರು ಸರ್ಕಾರದಿಂದ ಆಯೋಜಿತಗೊಂಡಿರುವ ಈ ಪೋಡಿ ಮುಕ್ತ ಅಭಿಯಾನವನ್ನು ಗ್ರಾಮಸ್ಥರು ಸದುಪಯೋಗ ಪಡಿಸಿಕೊಳ್ಳಬೇಕು. ಈ ಅಭಿಯಾನದಿಂದ ತಕರಾರಿನಲ್ಲಿರುವ ಕಂದಾಯಗಳು ಹಾಗೂ ಭೂ ಸರ್ವೆಗಳನ್ನು ಮಾಡಿಸುವಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದ್ದು, ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕೋರ್ಟ್ ಕಚೇರಿ ಎಂದು ಸಮಯ ವ್ಯರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುಮಿತ್ರಮ್ಮ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರು ಸೇರಿದಂತೆ ಅನೇಕರು ಹಾಜರಿದ್ದರು. ಇಡೀ ತಾಲೂಕಿನಲ್ಲಿ ಲಾಟರಿ ಮುಖಾಂತರ 3 ಗ್ರಾಮಗಳನ್ನ ಪೋಡಿ ಮುಕ್ತ ಗ್ರಾಮಗಳಾಗಿ ಮಾಡಬೇಕು ಅಂತ ಸರ್ಕಾರ ಹಂತದಲ್ಲೇ ನಿರ್ಧಾರ ಆಗಿದೆ. ಇವೆಲ್ಲರೂ ಕೂಡ ರೈತರಿಗೆ ಭೂಮಿಯೇ ಆಧಾರ. ಭೂಮಿಯ ಮೇಲೆ ಮಾಲೀಕತ್ವ ಬರಬೇಕಾದ್ರೆ ಸೂಕ್ತವಾದ ದಾಖಲಾತಿಗಳು ಇರಬೇಕು. ಆ ದಾಖಲಾತಿಗಳು ಒಂದು ಸರ್ವೆ ನಂಬರ್ಗೆ ಒಂದು RTC ಇರಬೇಕು, ಒಂದು ಟಿಪ್ಪಣಿ ಇರಬೇಕು, ಒಂದು ಆಧಾರ ಇರಬೇಕು. ಕೆಲವು ಸಲ ಏನಾಗ್ಬಿಡುತ್ತೆ, ಒಂದೇ ಸರ್ವೆ ನಂಬರ್ ಅಲ್ಲಿ 4-5 ಜನರ ಹೆಸರಿರುತ್ತೆ. ಅವನ್ನ ಬಹುಮಾಲೀಕತ್ವದ ಹಾಳೆಗಳು ಅಂತ ಕರೀತಾರೆ. ಇದರಲ್ಲಿ ಏನಾಗುತ್ತೆ, ನೀವು ಏನು ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದಿರ್ತೀರಾ ಅಷ್ಟು ಮಾತ್ರ ಭೂಮಿ ನೀವು ಅಧಿಕೃತ ಅನ್ಕೊಂಡಿರ್ತೀರಾ. ಆದ್ರೆ ಪ್ರಾಕ್ಟಿಕಲ್ ನೋಡಿದಾಗ ಅಷ್ಟು ಭೂಮಿ ನಿಂತಾಗಿರೋದಿಲ್ಲ. ಆ ಭೂಮಿ ಮೇಲೆ ನೀವು ಲೋನ್ ತೆಗೆದುಕೊಳ್ಳೋದಕ್ಕೆ ಇಷ್ಟೊಂದ್ಸಲ ಕಷ್ಟಪಡಬೇಕಾಗಿರುತ್ತೆ. ಮಾರಾಟ ಮಾಡಬೇಕಾದ್ರೆ ಲೈಬ್ರರಿ ಸ್ಕೆಚ್ ಮಾಡಿಸೋಕೆ ಹೋದಾಗ ಪಕ್ಕದವರು ತಕರಾರು ಬರುವ ಸಾಧ್ಯತೆ ಇರುತ್ತೆ. ಬಟ್ ಈ ತರ ನಾನಾ ತೊಂದರೆಗಳು ಇರ್ತಾರೆ. ಇದು ಒಂದಾದ್ರೆ ನೀವೇ ಸ್ವತಃ ಪೋಡಿ ಮಾಡಿಸಬೇಕು ಅಂತ ತಾಲೂಕು ಕಚೇರಿ ಅಥವಾ ನಾಡ ಕಚೇರಿ ಅಟಲ್ಜಿ ಜನಸ್ನೇಹಿ ಕೇಂದ್ರಗಳಿಗೆ ಹೋದ್ರೆ 1,300 ರೂಪಾಯಿ ಕಟ್ಟಬೇಕು. ಎಲ್ಲ ದಾಖಲಾತಿಗಳನ್ನ ಒದಗಿಸಬೇಕು. ಇಷ್ಟಾದ್ರೂ ಕೂಡ ಸೂಕ್ತ ಸಮಯದಲ್ಲಿ ನಿಮಗೆ ಕೊಡಲಾಗುವುದಿಲ್ಲ. ಎಷ್ಟೋ ಜನ ರೈತರು ಇದರ ಸರ್ವೆ ಕಾರ್ಯ ಆಗಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಜೀವಂತ ಉದಾಹರಣೆಗಳು ಕೂಡ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ದಿವಸದಿಂದ ನಿಮ್ಮ ಜಮೀನಿನ ಹತ್ರ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು, ಸರ್ವೆ ಇಲಾಖೆ ಅಧಿಕಾರಿಗಳು ಎಲ್ಲಾ ದಾಖಲಾತಿಗಳನ್ನು ತೆಗೆದುಕೊಂಡು ಒಂದು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿ ಒಂದೊಂದು ಸರ್ವೆ ನಂಬರ್ಗೆ ಒಂದೊಂದು ಮಾಲೀಕತ್ವವನ್ನು ಕೊಟ್ಟು ಒಂದು ನಕ್ಷೆಯನ್ನು ತಯಾರಿಸಿ ಆ RTCಗಳನ್ನು ಕೂಡ ಇದೇ ರೀತಿ ಗ್ರಾಮ ಸಭೆ ಮಾಡಿ ಉಚಿತವಾಗಿ ಕೊಡಲಾಗುವುದು. ಸೊ ನಿಜವಾಗ್ಲೂ ಕೂಡ ಇದೊಂದು ಒಂದು ವಿಶೇಷವಾದ ಗ್ರಾಮ ಸಭೆ ಅಂತಾನೆ ಹೇಳಬೇಕು. ಏಕೆಂದ್ರೆ ಒಂದೊಂದು ಪಾಣಿ ಮಾಡಿಸ್ಕೊಳ್ಬೇಕಾದ್ರೂ ಕೂಡ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ರು ಕೂಡ ರೈತರಿಗೆ ಕಾಲಕ್ಕೆ ನಿಮಗೆ ಸಿಗೋದಿಲ್ಲ. ಸೊ ಇದರಲ್ಲಿ ನೀವು ರೈತರುಗಳು ಮಾಡಬೇಕಾಗಿರುವ ತೊಂದರೆ ಇಲ್ಲ. ರೈತರುಗಳು ಮಾಡಬೇಕಾಗಿರುವ ಕೆಲಸ ಏನಂದ್ರೆ, ನಮ್ಮ ಸರ್ವೆ ಅಧಿಕಾರಿಗಳು ಸರ್ವೆ ಮಾಡಕ್ ಬಂದಾಗ ಆ ಜಾಗ ಎಲ್ಲಿದೆ ಅಂತ ದಯವಿಟ್ಟು ತೋರಿಸ್ಬೇಕು. ಜೊತೆಗೆ ನೀವು ಒಂದು ಮರ ನೆಟ್ಟಿರ್ತೀರಾ ಅಥವಾ ಬೋರ್ವೆಲ್ ಹಾಕಿರ್ತೀರಾ, ಆ ಸಂದರ್ಭದಲ್ಲಿ ಸರ್ವೆ ಮಾಡಬೇಕಾದ್ರೆ ನಿಮ್ಮ ಬೋರ್ವೆಲ್ ಪಕ್ಕದ ಅವ್ರ ಹತ್ರ ಸೇರ್ಕೊಂಡ್ಬಿಟ್ಟಿರುತ್ತೆ. ಆ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಜಗಳ ಮಾಡ್ಕೊಂಡು. ಕ್ಯಾಮರಾಮನ್ ಶಬೀರ್ ಜೊತೆ ನಾಗರಾಜ್, ITV ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಶ್ರೀರಾಮ ಮಂದಿರದಲ್ಲಿ ಅಕ್ಟೋಬರ್ 7ರಂದು 100 ಕೋಟಿ ಶ್ರೀರಾಮ ಜಪ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ದೇವಾಲಯದ ಮುಖ್ಯಸ್ಥರು ತಿಳಿಸಿದರು. ಚಿಂತಾಮಣಿ ನಗರದ ಶ್ರೀರಾಮ ಮಂದಿರದಲ್ಲಿ ಅಕ್ಟೋಬರ್ 2ರಂದು 100 ಕೋಟಿ ಶ್ರೀರಾಮ ಜಪ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ದೇವಾಲಯದ ಮುಖ್ಯಸ್ಥರು ತಿಳಿಸಿದರು. ನಗರದ ಬ್ರಹ್ಮಚೈತನ್ಯ ಶ್ರೀರಾಮ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದೇವಾಲಯದ ಮುಖ್ಯಸ್ಥರು, ಮುಂಬರುವ ಅಕ್ಟೋಬರ್ 2ರಂದು 100 ಕೋಟಿ ಶ್ರೀರಾಮ ಜಪ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮಕ್ಕೆ ದೇಶದ ಹಲವು ಕಡೆಗಳಿಂದ ಆಗಮಿಸಲಿದ್ದು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಇಲ್ಲಿ ಅವರ ಆಜ್ಞೆ ಪ್ರಕಾರ ಅವರು ಎಲ್ಲರಿಗೂ ಉಪಯೋಗಿಸಿದ ರಾಮನಾಮ ಸಹಕಾರ ನಡೀತಾ ಇರುತ್ತೆ.
ಹಾಗೆಯೇ ಇಲ್ಲಿ ಹಲವಾರು ಸಲ 13 ಕೋಟಿ ಜಪ ಮಾಡಿದ್ದೀವಿ ನಾವು. ಪೂರ್ವಿಕರ ಕಾಲದಿಂದಲೂ ಇಲ್ಲಿ 1949 ಇಸ್ವಿಯಲ್ಲಿ ಮಂದಿರ ಸ್ಥಾಪನೆಯಾಗಿ ಅಂದಿನಿಂದಲೂ ಇಲ್ಲಿ ಹಲವಾರು ಸತಿ 13 ಕೋಟಿ ಜಪಗಳು 13 ಕೋಟಿ ಜಪ ಅಂತಾರೆ. ಅದನ್ನು 13 ಕೋಟಿ ಜಪನ ಹಲವಾರು ಸತಿ ಮಾಡಿದ್ವಿ. ಆದರೆ ಈಗ ನಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಜಪ ಮಾಡೋದು ಅಭ್ಯಾಸ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದೇ ದಿನದಲ್ಲಿ 13 ಕೋಟಿ ಜಪ ಅಕ್ಟೋಬರ್ 2ನೇ ತಾರೀಕು ಮಾಡಬೇಕು ಅಂತೇಳಿ ಒಂದು ಸಂಕಲ್ಪ ಮಾಡಿ ಅದಕ್ಕೋಸ್ಕರ ಅದಕ್ಕೆ ಸುಮಾರು 13,000 ಜನ ಬೇಕಾಗ್ತಾರೆ. 13,000 ಜನ ಒಂದೇ ಕಡೆ ಚಿಂತಾಮಣಿ ಮಾಡಲು ಸಿಕ್ಕೋದು ಕಷ್ಟ ಇದೆ. ಅದಕ್ಕೋಸ್ಕರ ಬೇರೆ ಬೇರೆ ಕಡೆಯಿಂದ ಬೆಂಗಳೂರಿನಲ್ಲಿ 5-6 ಕೇಂದ್ರ, ಬೇರೆ ಬೇರೆ ಹಾಗೆಯೇ ಮೈಸೂರು, ಹುಬ್ಳಿ, ಧಾರವಾಡ, ಬೆಳಗಾವಿ ಮತ್ತು ಬೇರೆ ಪ್ರಾಂತ್ಯಗಳಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ಪೂನಾ, ಬಾಂಬೆ, ನಾಸಿಕ್ ಮತ್ತು ಎಲ್ಲ ಕಡೆ ಕೂಡ ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಕೂಡ ನಾವು ಭೂಪಾಲ್, ಇಂದೋರ್, ಆಮೇಲೆ ಉತ್ತರ ಪ್ರದೇಶ ಝಾನ್ಸಿ ಎಲ್ಲ ಕಡೆಯೂ ಇದು ರಾಮನಾಮದ ಒಂದು 13 ಕೋಟಿ ಜಪದ ಕಾರ್ಯಕ್ರಮದಲ್ಲಿ ಅಕ್ಟೋಬರ್ 2ನೇ ತಾರೀಕು ಭಾಗವಹಿಸ್ತಾರೆ. ಆ ದಿನ 13,000 ಜನ 6 ಗಂಟೆ ಮುಗಿಸ್ಕೊಂಡು ಮಾಡಿದ್ರೆ 13 ಕೋಟಿಗಿಂತ ಸ್ವಲ್ಪ ಹೆಚ್ಚಿಗೆ ಜಪ ಆಗುತ್ತೆ. ಅದಕ್ಕೋಸ್ಕರ ಆ ಪ್ರಯತ್ನದಲ್ಲಿ ಎಲ್ಲ ಕಡೆ ಓಡ್ತಾ ಇದ್ದೀವಿ. ಕ್ಯಾಮ್ರಾಮನ್ ಒಡ್ಡಳ್ಳಿ ಸುಬ್ರಹ್ಮಣ್ಯಂ ಜೊತೆ ನಾಗರಾಜ್, ITV ನ್ಯೂಸ್, ಚಿಂತಾಮಣಿ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಶ್ರೀ ವಿನಾಯಕ ಯುವಕರ ಸಂಘದ ವತಿಯಿಂದ 25ನೇ ವರ್ಷದ ಗಣೇಶೋತ್ಸವವನ್ನು ಅದ್ದೂರಿಯಿಂದ ಆಚರಣೆ ಮಾಡಲಾಯಿತು. ಶ್ರೀನಿವಾಸಪುರ ಪಟ್ಟಣದ ಶ್ರೀ ವಿನಾಯಕ ಯುವಕ ಸಂಘದ ವತಿಯಿಂದ 25ನೇ ವರ್ಷದ ಗಣೇಶೋತ್ಸವವನ್ನು ಅದ್ದೂರಿಯಿಂದ ಆಚರಣೆ ಮಾಡಲಾಯಿತು. 25 ರೀತಿಯ ನಾನಾ ಬಗೆಯ ಗಣೇಶಗಳನ್ನು ಇಟ್ಟು ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಗಣೇಶೋತ್ಸವದ ಅಂಗವಾಗಿ ನಾನಾ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಹೋಮ, ವಿಶೇಷ ಪೂಜೆಗಳನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ವಿನಾಯಕ ಯುವಕರ ಬಳಗದ ವತಿಯಿಂದ ಆಯೋಜಿಸಿರುವ ಈ ಗಣೇಶೋತ್ಸವ ತಾಲೂಕಿನಲ್ಲೇ ಅತಿ ವಿಜೃಂಭಣೆಯಿಂದ ನಡೆಸಲಾಗುತ್ತಿರುವ ಏಕೈಕ ಗಣೇಶೋತ್ಸವ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಒಟ್ನಲ್ಲಿ ಈ ಗಣೇಶ ಹಬ್ಬ ಬಂತು ಅಂದ್ರೆ ಸಾಕು, ಎಲ್ಲಾ ಕಡೆಗಳಲ್ಲಿ ಗಣೇಶ ವಿಗ್ರಹಗಳು ರಾರಾಜಿಸುತ್ತವೆ. ಈ ವರ್ಷ 25ನೇ ವರ್ಷ ಆಗಿರೋದ್ರಿಂದ ರಜತ ಮಹೋತ್ಸವ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರಲ್ಲಿ 11 ದಿನಗಳ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿಟ್ಟಿದ್ದೀವಿ. 11 ದಿನದ ಕಾರ್ಯಕ್ರಮದಲ್ಲಿ ಹೋಮ ಮತ್ತು ಅನ್ನದಾನ, ಇನ್ನು ಕೆಲವೊಂದು ಕಾರ್ಯಕ್ರಮಗಳ ಡೈಲಿ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಾದ್ಯಗೋಷ್ಠಿ, ಇನ್ನು ಮುಂತಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ ಪ್ರತಿ ಸಂಜೆ 7 ಗಂಟೆ ಸರಿಯಾಗಿ. ಅದೇ ರೀತಿಯಾಗಿ 11ನೇ ದಿವಸಕ್ಕೆ ನಾವು ಆನೆ ಅಂಬಾರಿ, ಬೆಳ್ಳಿ ರಥ, ಪುಷ್ಪ ಪಲ್ಲಕ್ಕಗಳಲ್ಲಿ ಮಾಡ್ತಾ ಇದ್ದೀವಿ. ಸಾರ್ವಜನಿಕರೆಲ್ಲ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಾವು ಸವಿನಯ ಪರವಾಗಿ ಕೇಳ್ತಾ ಇದ್ದೀವಿ. ನಿರಂತರವಾಗಿ ಎಡಬಿಡದೆ ಒಂದು ವರ್ಷದಲ್ಲೂ ನಾವು ಬಿಡದಿರೋ ಕಾರ್ಯಕ್ರಮ ಚಿಕ್ಕದಾಗಿ ದೊಡ್ಡದಾದರೂ ಅತಿ ಇದರಾಗಿ 25 ವರ್ಷಗಳು ಸತತವಾಗಿ ನಡೆಸ್ಕೊಂಡಿದ್ದೀವಿ. ಕ್ಯಾಮ್ರಾಮನ್ ನವೀನ್ ಜೊತೆ ಕಾರ್ತಿಕ್, ITV ನ್ಯೂಸ್, ಶ್ರೀನಿವಾಸಪುರ. ಈಗ ಬ್ರೇಕ್ ನಂತರ ITV ನ್ಯೂಸ್ ಮುಂದುವರಿಯುವುದು.